ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ಭೂಕಂಪಗಳನ್ನು ಅನುಭವಿಸುತ್ತದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಜಗತ್ತಿನಲ್ಲಿ ಜಪಾನ್ ದೇಶವು ಅತಿ ಹೆಚ್ಚು ಭೂಕಂಪಗಳನ್ನು ಅನುಭವಿಸುತ್ತದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಬೆಂಗಳೂರು ನಗರವನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ ಎ ಹಸು, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಕಂಗರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಗರು. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಂಗರು ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಚಿನ್ನದ ಗಣಿ ಇದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಛತ್ತೀಸ್ಗಢ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಭಾರತದ ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ಗಣಿ ಇದೆ. ಮುಂದಿನ ಪ್ರಶ್ನೆ, ಯಾವ ಹಣ್ಣು ಹಣ್ಣಾಗಲು 2 ವರ್ಷ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಮಾವು, ಆಪ್ಷನ್ ಸಿ ತೆಂಗು, ಆಪ್ಷನ್ ಡಿ ಪೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗು. ತೆಂಗು ಹಣ್ಣಾಗಲು 2 ವರ್ಷ ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಯಾವ ಪಕ್ಷಿ ತನ್ನ ಕಿವಿಗಳಿಂದ ನೋಡುತ್ತದೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗುಬ್ಬಚ್ಚಿ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಗೂಬೆಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಬೆಗಳು. ಗೂಬೆಗಳು ತನ್ನ ಕಿವಿಗಳಿಂದ ನೋಡುತ್ತವೆ. ಮುಂದಿನ ಪ್ರಶ್ನೆ, ಯಾವ ಜೀವಿ 3 ವರ್ಷಗಳ ಕಾಲ ನಿದ್ರಿಸುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಚಿರತೆ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಸಮುದ್ರ ಬಸವನ ಹುಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಮುದ್ರ ಬಸವನ ಹುಳು. ಸಮುದ್ರ ಬಸವನ ಹುಳುವು 3 ವರ್ಷಗಳ ಕಾಲ ನಿದ್ರಿಸುತ್ತದೆ. ಮುಂದಿನ ಪ್ರಶ್ನೆ, ಊಟ ಮಾಡುವಾಗ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಹರಳು, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಮಲೇರಿಯಾ, ಆಪ್ಷನ್ ಡಿ ಹೃದಯಾಘಾತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಊಟ ಮಾಡುವಾಗ ನೀರು ಕುಡಿಯುವುದರಿಂದ ಮಲಬದ್ಧತೆ ರೋಗವು ಉಂಟಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಭಗತ್ ಸಿಂಗ್, ಆಪ್ಷನ್ ಸಿ ವಾಸ್ಕೋ ಡಿ ಗಾಮಾ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾಸ್ಕೋ ಡಿ ಗಾಮಾ. ಭಾರತವನ್ನು ಕಂಡುಹಿಡಿದವರು ವಾಸ್ಕೋ ಡಿ ಗಾಮಾ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಮೂತ್ರಪಿಂಡವಿಲ್ಲದೆ ಎಷ್ಟು ದಿನ ಬದುಕಬಹುದು? ಆಪ್ಷನ್ ಎ 7 ದಿನಗಳು, ಆಪ್ಷನ್ ಬಿ 15 ದಿನಗಳು, ಆಪ್ಷನ್ ಸಿ 72 ದಿನಗಳು, ಆಪ್ಷನ್ ಡಿ ಕೆಲವು ವಾರಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಲವು ವಾರಗಳು. ಒಬ್ಬ ವ್ಯಕ್ತಿಯು ಮೂತ್ರಪಿಂಡವಿಲ್ಲದೆ ಕೆಲವು ವಾರಗಳವರೆಗೆ ಬದುಕಬಹುದು. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿ ಹಾಲು ಮತ್ತು ಮೊಟ್ಟೆ ಎರಡನ್ನೂ ನೀಡುತ್ತದೆ? ಆಪ್ಷನ್ ಎ ರೂಸ್ಟರ್, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಪ್ಲಾಟಿಪಸ್, ಆಪ್ಷನ್ ಡಿ ಬಾವಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಟಿಪಸ್. ಪ್ಲಾಟಿಪಸ್ ಪ್ರಾಣಿಯು ಹಾಲು ಮತ್ತು ಮೊಟ್ಟೆ ಎರಡನ್ನೂ ನೀಡುತ್ತದೆ. ಮುಂದಿನ ಪ್ರಶ್ನೆ, ಯಾವ ಹೂ ಅರಳಲು 36 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಕಮಲ, ಆಪ್ಷನ್ ಬಿ ದಾಸವಾಳ, ಆಪ್ಷನ್ ಸಿ ನಾಗಪುಷ್ಪ, ಆಪ್ಷನ್ ಡಿ ಸೂರ್ಯಕಾಂತಿ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಪುಷ್ಪ. ನಾಗಪುಷ್ಪವು ಅರಳಲು 36 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಕಾರ್ ರೇಸ್ ಎಲ್ಲಿ ನಡೆಯಿತು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ವಿಶ್ವದ ಮೊದಲ ಕಾರ್ ರೇಸ್ ಅಮೆರಿಕ ದೇಶದಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ವಿವೋ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ವಿವೋ ಚೀನಾ ದೇಶದ ಕಂಪನಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ಮೃಗಾಲಯ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಹೈದರಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಭಾರತದ ಅತಿದೊಡ್ಡ ಮೃಗಾಲಯ ಕೋಲ್ಕತ್ತಾದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಆಲದ ಮರವು ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಆಲದ ಮರವು ಭಾರತ ದೇಶದ ರಾಷ್ಟ್ರೀಯ ಮರವಾಗಿದೆ. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ಯಾವ ತರಕಾರಿಯನ್ನು ಮೊದಲು ಬೆಳೆಯಲಾಯಿತು? ಆಪ್ಷನ್ ಎ ಬಟಾಣಿ, ಆಪ್ಷನ್ ಬಿ ಬೆಂಡೆಕಾಯಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಪಾಲಕ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಟಾಣಿ. ಭೂಮಿಯ ಮೇಲೆ ಮೊದಲು ಬಟಾಣಿಯನ್ನು ಬೆಳೆಯಲಾಯಿತು. ಮುಂದಿನ ಪ್ರಶ್ನೆ, ಗಜ್ಜರಿಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಸಿಡುಬು, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಕಣ್ಣಿನ ದೃಷ್ಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿನ ದೃಷ್ಟಿ. ಗಜ್ಜರಿಯನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿಯು ಉತ್ತಮಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಕಪ್ಪು ಡೈಮಂಡ್ ಸೇಬು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಟಿಬೇಟ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟಿಬೇಟ್. ಕಪ್ಪು ಡೈಮಂಡ್ ಸೇಬು ಟಿಬೇಟ್ ದೇಶದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಸಮೋಸ ತಿನ್ನುವುದನ್ನು ನಿಷೇಧಿಸಲಾಗಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಸೋಮಾಲಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಮಾಲಿಯಾ. ಸೋಮಾಲಿಯಾ ದೇಶದಲ್ಲಿ ಸಮೋಸ ತಿನ್ನುವುದನ್ನು ನಿಷೇಧಿಸಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಮುಖ ಸುಂದರವಾಗುತ್ತದೆ? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಹಾಗಲಕಾಯಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಬೀಟ್ರೂಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್. ಬೀಟ್ರೂಟ್ ತರಕಾರಿಯನ್ನು ತಿಂದರೆ ಮುಖ ಸುಂದರವಾಗುತ್ತದೆ. ಮುಂದಿನ ಪ್ರಶ್ನೆ, ಸಮೋಸ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ಸಿಡುಬು. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಸಮೋಸ ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆಯು ಉಂಟಾಗುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.